ಸರ್ ಮತ್ತೊಂದೀಗ ಆನೇಕಲ್ ತಾಲೂಕು ಕಚೇರಿ ಇದೆಲ್ಲ ಸರ್ಕಾರಿ ಕೆಲಸವನ್ನ ನಾವು ಮಾಡುವಂತ ಸಂದರ್ಭದಲ್ಲಿ ಯಾರಾದ್ರೂ ಅದಕ್ಕೆ ಅಡ್ಡಿಪಡಿಸಿದ್ರೆ ಖಂಡಿತ ಅಂತವ್ರ ಮೇಲೆ ಕ್ರಮ ಜರುಗಿಸ್ತೀವಿ, ಕಂಪ್ಲೇಂಟ್ ಮಾಡೋದನ್ನು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಸರ್ಕಾರಿ ಅಧಿಕಾರಿಗಳು ಸರ್ಕಾರದ ಕೆಲಸ ಮಾಡುವಂತ ಸಂದರ್ಭದಲ್ಲಿ ತೊಂದರೆ ಮಾಡಬಾರ್ದು. ಯಾರಾದ್ರೂ ಇದ್ರೆ ಅವ್ರ ದಾಖಲೆಗಳಿದ್ರೆ ತಂದ್ಕೊಡ್ಲಿ. DC ಇದ್ದಾರೆ, AC ಇದ್ದಾರೆ, ತಹಸೀಲ್ದಾರ್ ಇದ್ದಾರೆ, ದಾಖಲೆಗಳನ್ನ ತಂದ್ಕೊಡ್ಲಿ, ವೆರಿಫೈ ಮಾಡ್ತೀವಿ. ಅವ್ರ ದಾಖಲೆಗಳು ಸರಿ ಇದ್ರೆ ಅದನ್ನು ಒತ್ತುವರಿ ಆಗಿಲ್ಲ ಅಂತಂದ್ರೆ ಬಿಡ್ತೀವಿ. ಬಿಟ್ಟು ಸುಮ್ನೆ ಬಂದು ತೊಂದರೆ ಮಾಡೋದು, ಜಗಳ ಮಾಡೋದು, ಗಲಾಟೆ ಮಾಡೋದು, ಕೈ ಮಾಡಿದ್ರೆ ಖಂಡಿತ ಯಾವ ಕಾರಣಕ್ಕೂ ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ಜಗಳ ಮಾಡಿದ್ರು ಸಹ ನಾವು ಸುಮ್ಮನೆ ಇರೋದಿಲ್ಲ. ಸರ್ಕಾರಿ ಒತ್ತುವರಿ ತೆರವು ಮಾಡುವಂತ ಸಂದರ್ಭದಲ್ಲಿ ಯಾರೇ ಅಡ್ಡಪಡಿಸಿದ್ರು ಅಂತವ್ರ ಮೇಲೆ ಕಾನೂನು ಕ್ರಮ. ಸರ್ ಒಟ್ಟು ಎಷ್ಟು ತೆರವು ಮಾಡಿದ್ದಾರೆ ಪ್ರೆಸೆಂಟ್? 2 ಎಕರೆ ತೆರವು ಮಾಡಿದ್ದೀವಿ. ಇನ್ನೂ ಸಹ ಇದೆ. ಈ ಕಡೆಗೆ ಇಂಡಸ್ಟ್ರಿಯಲ್ ಲೇಔಟ್ ಇದೆ, KADB ಇಂದ ಇಂಡಸ್ಟ್ರಿಯಲ್ ಲೇಔಟ್ ಮಾಡಿದ್ದಾರೆ. ಅವ್ರ ಜೊತೆಗೆ ಜಂಟಿ ಸರ್ವೆ ಆಗಬೇಕು. ಜಂಟಿ ಸರ್ವೆ ಆದ ತಕ್ಷಣ ನಾವು ಕಂಟಿನ್ಯೂ ಸರ್ವೆ ನಂಬರ್ 4, 5, 9, 10, 12, 25, 28ರಲ್ಲಿ ಏನು ರಾಜಕಾಲುವೆ ಇದೆ ಅದನ್ನೆಲ್ಲ ಸಂಪೂರ್ಣವಾಗಿ ಒತ್ತುವರಿ ಮಾಡಿದ್ದಾರೆ. ನೀವು ನೋಡ್ಬೋದು, ಬೆಂಗಳೂರಿನಲ್ಲಿ ಎಲ್ಲ ಕಡೆ ಮಳೆ ಬಂತು ಅಂದ್ರೆ ಎಲ್ಲ ಕಡೆ ನೀರ್ ನಿಂತು ತೊಂದರೆ ಆಗುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಇಲ್ಲೂ ಸಹ ರಾಜಕಾಲುವೆ ಒತ್ತುವರಿ ಮಾಡಿ ಎಲ್ಲ ಮನೆಗಳನ್ನ ಕಟ್ಕೊಂಡಿದ್ದಾರೆ, ರಸ್ತೆಗಳನ್ನ ಮಾಡ್ಕೊಂಡಿದ್ದಾರೆ. ಇವೆಲ್ಲವನ್ನ ರಿಮೂವ್ ಮಾಡ್ಬೇಕಂತ ಏನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ವಿ, ಅದ್ರ ಪ್ರಕಾರ ಇವತ್ತು ರಿಮೂವ್ ಮಾಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಯಾರೇ ರಾಜಕೀಯದಲ್ಲಿ ಒತ್ತುವರಿ ಮಾಡಿದ್ರು ಸಹ ಮುಲಾಜಿಲ್ಲದೆ ಕ್ರಮ ಜರುಗಿಸ್ತೀವಿ. ಯಾವುದೇ ಕಾರಣಕ್ಕೂ ರಾಜಕೀಯವರು ಒತ್ತುವರಿ ಮಾಡ್ಲಿಕ್ಕೆ ಬರೋದಿಲ್ಲ. ಈ ಮಳೆ ಬಂದಂತ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಲ್ಲರೂ ಸಹ ಬ್ಲೇಮ್ ಮಾಡ್ತಾರೆ. ಆದ್ರಿಂದ ನಾವು ರಾಜಕಾಲುವೆಯನ್ನು ಒತ್ತುವರಿ ಮಾಡೋದನ್ನ ಬಿಡ್ಬೇಕು. ಸಾರ್ವಜನಿಕರು ಯಾರೇ ಒತ್ತುವರಿ ಮಾಡಿದ್ರು ರಾಜಕಾಲುವೆಯನ್ನು ಬಿಟ್ಟು ಮನೆ ಕಟ್ಕೊಳ್ಳುವಂಥದ್ದು, ಬಫರ್ನ ಬಿಟ್ಟು ಮನೆ ಕಟ್ಕೊಳ್ಳುವಂಥದ್ದು ಮಾಡಿದರೆ ಮುಂದಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಈ ತರ ಮಳೆ ಬಂದಂತ ಸಂದರ್ಭದಲ್ಲಿ ಅನಾಹುತಗಳಾಗ್ತವೆ, ಮನೆಗಳಿಗೆ ನೀರು ಹೋಗ್ತವೆ, ತೊಂದರೆ ಆಗ್ತವೆ, ತಪ್ಪು.